ಈ ಸೆಷನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಬೈ ಹ್ಯಾಂಡ್ ಬಟನ್ ಹೋಲ್ಗಳನ್ನು ಮಾಡುವುದು ಹೇಗೆ ಎಂದು ನೋಡೋಣ. ಈ ಸೆಷನ್ನ ಅಂತ್ಯದಲ್ಲಿ ನೀವು ಕಲಿಯಲಿದ್ದೀರಿ 1 ಬಾರ್ 1 ಫ್ಯಾನ್ ಬಟನ್ ಹೋಲ್ ಅನ್ನು ಬೈ ಹ್ಯಾಂಡ್ ಪ್ರಿಪೇರ್ ಮಾಡುವುದು, ಕಾರ್ಡರ್ಡ್ ಕೀ ಹೋಲ್ ಬಟನ್ ಅನ್ನು ಬೈ ಹ್ಯಾಂಡ್ ಪ್ರಿಪೇರ್ ಮಾಡುವುದು, ಬೌಂಡ್ ಬಟನ್ ಹೋಲ್ ಅನ್ನು ಬೈ ಹ್ಯಾಂಡ್ ಪ್ರಿಪೇರ್ ಮಾಡುವುದು, ಶರ್ಟ್ ಅಥವಾ ಪ್ಯಾಂಟ್ ಬಟನ್ ಹೋಲ್ಗಳನ್ನು ಜಿಗ್ಜ್ಯಾಗ್ ಮಷೀನ್ ಬಳಸಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡುವುದು. ಬೇಕಾಗಿರುವ ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಗಳು: ಜಿಗ್ಜ್ಯಾಗ್ ಮಷೀನ್ 1 ಸಂಖ್ಯೆ, ಹ್ಯಾಂಡ್ ನೀಡಲ್ 1 ಸಂಖ್ಯೆ, ಚಾಕ್ ಅಥವಾ ಪೆನ್ಸಿಲ್ 1 ಸಂಖ್ಯೆ, ಸಿಸರ್ಸ್ 1 ಸಂಖ್ಯೆ, ಮೆಜರಿಂಗ್ ಟೇಪ್ 1 ಸಂಖ್ಯೆ, ಥ್ರೆಡ್ ಅವಶ್ಯಕತೆ ಇರುವಷ್ಟು, ಫ್ಯಾಬ್ರಿಕ್ ಅವಶ್ಯಕತೆ ಇರುವಷ್ಟು, ಬಟನ್ ಹೋಲ್. ಸಿಸರ್ಸ್ ಬಟನ್ ಹೋಲ್ಗಳು. ಗಾರ್ಮೆಂಟ್ ಸ್ಟಿಚಿಂಗ್ನಲ್ಲಿ ಬಟನ್ ಹೋಲ್ಗಳನ್ನು ಕೊನೆಯ ಸ್ಟೆಪ್ ಆಗಿ ಕ್ರಿಯೇಟ್ ಮಾಡುತ್ತಾರೆ. ಲೇಡೀಸ್ ಗಾರ್ಮೆಂಟ್ಗಳಲ್ಲಿ ಬಟನ್ ಹೋಲ್ಗಳನ್ನು ರೈಟ್ ಸೈಡ್ನಲ್ಲಿ ವರ್ಕ್ ಮಾಡಲಾಗಿರುತ್ತದೆ. ಮೆನ್ಸ್ ಗಾರ್ಮೆಂಟ್ನಲ್ಲಿ ಅದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ವರ್ಕ್ ಮಾಡಲಾಗಿರುತ್ತದೆ. ಫಿಟೆಡ್ ಗಾರ್ಮೆಂಟ್ಗಳಲ್ಲಿ ಬಟನ್ ಹೋಲ್ಗಳು ಹಾರಿಜಾಂಟಲ್ ಆಗಿ, ಲೂಸ್ ಗಾರ್ಮೆಂಟ್ಗಳಲ್ಲಿ ಬಟನ್ ಹೋಲ್ಗಳು ವರ್ಟಿಕಲ್ ಆಗಿ ಇರುತ್ತವೆ. 2 ಲಾಂಗ್ ಸೈಡ್ಗಳು ಮತ್ತು 2 ಎಂಡ್ಗಳಿಂದ ಬಟನ್ ಹೋಲ್ ಕನ್ಸ್ಟ್ರಕ್ಟ್ ಆಗಿರುತ್ತದೆ. ಬಟನ್ಗಳನ್ನು ಮಷಿನ್ನಲ್ಲಿ ಅಥವಾ ಬೈ ಹ್ಯಾಂಡ್ ಕೂಡ ಸ್ಟಿಚ್ ಮಾಡಬಹುದಾಗಿದೆ. ಹ್ಯಾಂಡ್ ವರ್ಕ್ ಬಟನ್ ಹೋಲ್ಗಳು ಮಷಿನ್ ವರ್ಕ್ ಬಟನ್ ಹೋಲ್ಗಳಿಗಿಂತ ಸ್ಟ್ರಾಂಗರ್ ಆಗಿದ್ದು, ಇದು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತದೆ. 1 ಬಾರ್ 1 ಫ್ಯಾನ್ ಬಟನ್ ಹೋಲ್ ಅನ್ನು ಬೈ ಹ್ಯಾಂಡ್ ಪ್ರಿಪೇರ್ ಮಾಡಿ. 15 ಸೆಂಟಿಮೀಟರ್ ಬೈ 15 ಸೆಂಟಿಮೀಟರ್ 2 ಪೀಸ್ ಬಟ್ಟೆಗಳನ್ನು ತೆಗೆದುಕೊಳ್ಳಿ. ರಾಂಗ್ ಸೈಡ್ಗಳು ಜೊತೆಯಾಗುವಂತೆ ರ್ಯಾಪ್ ಡೈರೆಕ್ಷನ್ನಲ್ಲಿ ಒಂದರ ಮೇಲೆ ಒಂದನ್ನು ಕಾಂಗ್ರುಯೆಂಟ್ ಆಗಿ ಕವರ್ ಮಾಡಿ. ಎಲ್ಲಾ ಎಡ್ಜ್ಗಳಲ್ಲೂ 1 ಸೆಂಟಿಮೀಟರ್ ಸೀಮ್ ಅಲೋಯೆನ್ಸ್ಗಳನ್ನು ಬಿಟ್ಟು ಸುತ್ತಲೂ ಮಷಿನ್ ಸ್ಟಿಚ್ ಅನ್ನು ಮಾಡಿ. ಬಟನ್ ಹೋಲ್ನ ಪೊಸಿಷನ್ ಅನ್ನು ಮಾರ್ಕ್ ಮಾಡಲು ಸ್ಟಿಚ್ಡ್ ಪೀಸ್ನ ಸೆಂಟರ್ನಲ್ಲಿ ರ್ಯಾಪ್ ಡೈರೆಕ್ಷನ್ನಲ್ಲಿ 15 ಎಂಎಂನ ಒಂದು ಲೈನ್ ಅನ್ನು ಚಾಕ್ನಲ್ಲಿ ಡ್ರಾ ಮಾಡಿ. ಈ ಲೈನ್ ಅನ್ನು ಸ್ಲ್ಯಾಶ್ ಲೈನ್ ಎಂದು ಕರೆಯುತ್ತಾರೆ. ಈ ಸ್ಲ್ಯಾಶ್ ಲೈನ್ನ ಸುತ್ತಲೂ ಮಷಿನ್ ಸ್ಟಿಚ್ಗಳ ರೋ ಅನ್ನು ಪ್ಲೇಸ್ ಮಾಡಿ. ಸ್ಲ್ಯಾಶ್ ಲೈನ್ನಿಂದ 2 ಮಿಲಿಮೀಟರ್ ದೂರದಲ್ಲಿ ಬಟನ್ ಹೋಲ್ ಸಿಸರ್ ಅನ್ನು ಬಟನ್ ಹೋಲ್ಗೆ ಅನುಗುಣವಾಗಿ ಸೆಟ್ ಮಾಡಿ ಮತ್ತು ಫ್ಯಾಬ್ರಿಕ್ನ ಒಂದು ಥ್ರೆಡ್ ಅನ್ನು ಗೈಡ್ ಆಗಿ ಬಳಸಿಕೊಂಡು ಬಟನ್ ಹೋಲ್ ಸಿಸರ್ಗಳಿಂದ ಸ್ಲ್ಯಾಶ್ ಲೈನ್ನ ಉದ್ದಕ್ಕೂ ಕಟ್ ಮಾಡಿ. ನೋಟ್: ಸಿಸರ್ಗಳು ಶಾರ್ಪ್ ಆಗಿರಬೇಕು ಮತ್ತು ಪಾಯಿಂಟೆಡ್ ಆಗಿರಬೇಕು. ಸ್ಲಿಟ್ನ ರಾ ಎಡ್ಜ್ಗಳನ್ನು ಸಿಂಗಲ್ ಥ್ರೆಡ್ನೊಂದಿಗೆ ಬೈ ಹ್ಯಾಂಡ್ ಓವರ್ಕಾಸ್ಟ್ ಮಾಡಿ. ಪ್ರತಿ ಸೆಂಟಿಮೀಟರ್ಗೆ 3 ಸ್ಟಿಚ್ಗಳಿರಬೇಕು ಮತ್ತು ಅದರ ಲೆಂತ್ 2 ಮಿಲಿಮೀಟರ್ ಆಗಿರಬೇಕು. ಫ್ಯಾಬ್ರಿಕ್ ಅನ್ನು ಲೆಫ್ಟ್ ಹ್ಯಾಂಡ್ನಲ್ಲಿ ಹಿಡಿದುಕೊಂಡು ಓವರ್ಕಾಸ್ಟೆಡ್ ಎಡ್ಜ್ಗಳನ್ನು ಫಿಲ್ ಮಾಡಲು ಶುರು ಮಾಡಿ. ಮಷಿನ್ ಸ್ಟಿಚಿಂಗ್ ಲೈನ್ಗಳನ್ನು ಕವರ್ ಮಾಡುತ್ತಾ ಒಂದು ತುದಿಯಿಂದ ಬಟನ್ ಹೋಲ್ ಸ್ಟಿಚ್ಗಳನ್ನು ಹಾಕಿ. ಸ್ಟಿಚ್ಗಳನ್ನು ರೆಗ್ಯುಲರ್ ಡಿಸ್ಟೆನ್ಸ್ನಲ್ಲಿ ಸೈಡ್ ಬೈ ಸೈಡ್ ಹಾಕಿ. ಪ್ರತಿ ಸ್ಟಿಚ್ನಲ್ಲೂ ಸಮನಾದ ಟೆನ್ಷನ್ ಇರುವಂತೆ ಮೇಂಟೈನ್ ಮಾಡಿ. ಇದಕ್ಕಾಗಿ ಸೂಕ್ತವಾದ ಥಿಕ್ ಥ್ರೆಡ್ ಅನ್ನು ಅಥವಾ ಟ್ವಿಸ್ಟೆಡ್ ಡಬಲ್ ಥ್ರೆಡ್ ಅನ್ನು ತೆಗೆದುಕೊಳ್ಳಿ. ನೋಟ್: ಮಷಿನ್ ಸ್ಟಿಚ್ಗಳು ಅಂದಾಜಾಗಿ 1 ಸೆಂಟಿಮೀಟರ್ಗೆ 6 ಸ್ಟಿಚ್ಗಳನ್ನು ಹೊಂದಿರಬೇಕು. ಔಟರ್ ಎಂಡ್ನಲ್ಲಿ 5 ರಿಂದ 7 ಸ್ಟಿಚ್ಗಳನ್ನು ಫ್ಯಾನ್ ಶೇಪ್ನಲ್ಲಿ ಸ್ಪ್ರೆಡ್ ಮಾಡಿ. ಬಟನ್ ಹೋಲ್ ಸ್ಟಿಚ್ಗಳಿಂದ ಉಳಿದ ಕಟ್ಟನ್ನು ಫಿಲ್ ಮಾಡಿ. 2 ವರ್ಕ್ಡ್ಔಟ್ ಎಡ್ಜ್ಗಳ ಫುಲ್ ವಿಡ್ತ್ ಅನ್ನು ತೆಗೆದುಕೊಂಡು ಎಂಡ್ನಲ್ಲಿ ಬಾರ್ ಟ್ಯಾಕಿಂಗ್ಗಾಗಿ 2 ಸ್ಟಿಚ್ಗಳನ್ನು ಮಾಡಿ. ಬಟನ್ ಹೋಲ್ ಸ್ಟಿಚ್ಗಳಿಂದ ಬಾರ್ ಟ್ಯಾಕ್ ಸ್ಟಿಚ್ಗಳನ್ನು ಫಿಲ್ ಮಾಡಿ. ನೋಟ್: ಬಟನ್ ಹೋಲ್ ಸ್ಟಿಚ್ಗಳಿಂದ ಬಾರ್ ಟ್ಯಾಕ್ಗಳನ್ನು ಫಿಲ್ ಮಾಡುವಾಗ 2 ಸೈಡ್ನ ಹಿಂದಿನ ಬಟನ್ ಹೋಲ್ ಸ್ಟಿಚ್ನ ಒಂದು ಥ್ರೆಡ್ ಅನ್ನು ನೀಡಲ್ ಕ್ಯಾಚ್ ಮಾಡಬೇಕು. ಬಾರ್ ಟ್ಯಾಕ್ನ ಎಂಡ್ನಲ್ಲಿ ನೀಡಲ್ ಅನ್ನು ಡಿಪ್ ಮಾಡಿ ಕ್ಲಾತ್ನ ಅಂಡರ್ ಸೈಡ್ನವರೆಗೂ ತೆಗೆದುಕೊಳ್ಳಿ. ಬಾರ್ ಟ್ಯಾಕ್ ಥ್ರೆಡ್ ಮತ್ತು ಕ್ಲಾತ್ನ ಕೆಲವು ಥ್ರೆಡ್ಗಳು ಕ್ಯಾಚ್ ಆಗುವಂತೆ 2 ಲಾಕಿಂಗ್ ಸ್ಟಿಚ್ಗಳನ್ನು ಮಾಡಿ. ಥ್ರೆಡ್ ಅನ್ನು ಟ್ರಿಮ್ ಮಾಡಿ. ಪ್ರಾಕ್ಟೀಸ್ ಮತ್ತು ಪರ್ಫೆಕ್ಷನ್ನ ಸಲುವಾಗಿ ಇದೇ ಪ್ರೋಸೆಸ್ ಅನ್ನು ರಿಪೀಟ್ ಮಾಡಿ. ನೋಟ್: ನೀವು ಪರ್ಫೆಕ್ಷನ್ ಅನ್ನು ಹೊಂದಿದ ನಂತರ ಸ್ಲ್ಯಾಶ್ ಲೈನ್ನ ಸುತ್ತಲೂ ಸ್ಟಿಚ್ ಲೈನ್ ಹಾಕಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಕಾರ್ಡೆಡ್ ಕೀ ಹೋಲ್ ಬಟನ್ ಹೋಲ್ ಅನ್ನು ಬೈ ಹ್ಯಾಂಡ್ ಪ್ರಿಪೇರ್ ಮಾಡುವುದು. 15 ಸೆಂಟಿಮೀಟರ್ ಬೈ 15 ಸೆಂಟಿಮೀಟರ್ 2 ಕ್ಲಾತ್ ಪೀಸ್ಗಳನ್ನು ತೆಗೆದುಕೊಳ್ಳಿ. ಆ ಪೀಸ್ನ ಸೆಂಟರ್ನಲ್ಲಿ ಬಟನ್ ಹೋಲ್ ಪೊಸಿಷನ್ ಅನ್ನು ಮಾರ್ಕ್ ಮಾಡಿ. ಮಾರ್ಕಿಂಗ್ನ ರೈಟ್ ಎಂಡ್ನಲ್ಲಿ ಸ್ಟಿಲೆಟೋ ಬಳಸಿ ಅಂದಾಜು 2 ಮಿಲಿಮೀಟರ್ ಡಯಾಮೀಟರ್ನ ಒಂದು ಹೋಲ್ ಅನ್ನು ಪಂಚ್ ಮಾಡಿ.
ಸ್ಲ್ಯಾಶ್ ಲೈನ್ ಮತ್ತು ಹೋಲ್ನ 2 ಮಿಲಿಮೀಟರ್ ದೂರದಲ್ಲಿ ಬಟನ್ ಹೋಲ್ ಮಾರ್ಕ್ನ ಸುತ್ತಲೂ ಮಷಿನ್ ಸ್ಟಿಚ್ ಅನ್ನು ಮಾಡಿ. ಮಾರ್ಕಿಂಗ್ನ ಕೊನೆಯವರೆಗೂ ಸಿಸರ್ಸ್ ಅನ್ನು ಬಳಸಿ ಕಟ್ ಮಾಡಿ. ಬಟನ್ ಹೋಲ್ನ ಸುತ್ತಲೂ ಲೂಸ್ ಆಗಿ ಫಿಟ್ ಆಗುವಂತೆ ಒಂದು ಕಾರ್ಡ್ ಅನ್ನು ತೆಗೆದುಕೊಳ್ಳಿ. ಕೊನೆಯಲ್ಲಿ ನಾಟ್ ಮಾಡಿ ಮತ್ತು ಪಿನ್ನೊಂದಿಗೆ ಸೆಕ್ಯೂರ್ ಮಾಡಿ. ಕಾರ್ಡ್ನ ಮೇಲೆ ಓವರ್ ಕಾಸ್ಟ್ ಮಾಡಿ. ಸ್ಲ್ಯಾಶ್ಡ್ ಎಡ್ಜ್ನಿಂದ 2 ಮಿಲಿಮೀಟರ್ ದೂರದಲ್ಲಿ ಕಾರ್ಡ್ ಅನ್ನು ಇಡಿ. ಫ್ಯಾಬ್ರಿಕ್ ಅನ್ನು ಟರ್ನ್ ಮಾಡಿ. ಆಗ ರೈಟ್ ಲೋವರ್ ಸೈಡ್ನಿಂದ ನೀವು ಬಟನ್ ಹೋಲ್ ಅನ್ನು ವರ್ಕ್ ಮಾಡುವುದಕ್ಕೆ ಶುರು ಮಾಡಬಹುದು. 1 ಫ್ಯಾನ್ 1 ಬಾರ್ ಬಟನ್ ಹೋಲ್ಗಳ ರೀತಿಯಲ್ಲಿ ಈ ಬಟನ್ ಹೋಲ್ ಅನ್ನು ವರ್ಕೌಟ್ ಮಾಡಿರಿ. ಹೋಲ್ನ ಸುತ್ತಲೂ ಕಟ್ನ ಸ್ಟ್ರೈಟ್ ಎಡ್ಜ್ ಅನ್ನು ಮೇಂಟೈನ್ ಮಾಡುತ್ತಾ ಕಾರ್ಡ್ ಅನ್ನು ಕವರ್ ಮಾಡಿ. ಕೊನೆಯಲ್ಲಿ ಬಾರ್ ಟ್ಯಾಕ್ ಅನ್ನು ಮಾಡಿ. ನೋಟ್: ಕಾರ್ಡ್ನ 2 ಎಂಡ್ಗಳನ್ನು ಹೋಲ್ಡ್ ಮಾಡಿ ಪಿನ್ ಅನ್ನು ತೆಗೆದು ಬಿಡಿ. ಬಾರ್ ಟ್ಯಾಗ್ಗಳು ಫಿಲ್ ಆಗುವ ಮುನ್ನ ಕಾರ್ಡ್ ಅನ್ನು ಸ್ವಲ್ಪ ಎಳೆದು ಎಕ್ಸೆಸ್ ಕಾರ್ಡ್ ಅನ್ನು ಕಟ್ ಮಾಡಿ. ಪ್ರಾಕ್ಟೀಸ್ ಮತ್ತು ಪರ್ಫೆಕ್ಷನ್ನ ಸಲುವಾಗಿ ಪ್ರೋಸೆಸ್ ಅನ್ನು ರಿಪೀಟ್ ಮಾಡಿ. ಬೌಂಡ್ ಬಟನ್ ಹೋಲ್ ಅನ್ನು ಬೈ ಹ್ಯಾಂಡ್ ಪ್ರಿಪೇರ್ ಮಾಡುವುದು. 15 ಸೆಂಟಿಮೀಟರ್ ಬೈ 15 ಸೆಂಟಿಮೀಟರ್ 2 ಕ್ಲಾತ್ ಪೀಸ್ಗಳನ್ನು ಕಟ್ ಮಾಡಿಕೊಳ್ಳಿ. ಉಳಿದ ಬಟನ್ ಹೋಲ್ಗಳಿಗೆ ಮಾಡಿದಂತೆ ಎಲ್ಲ 4 ಎಡ್ಜ್ಗಳನ್ನು ಒಟ್ಟಿಗೆ ಸ್ಟಿಚ್ ಮಾಡಿಕೊಳ್ಳಿ. ಒಂದು ಕ್ಲೋತ್ನ 1 ಲಿಪ್ ಪೀಸ್ ಅನ್ನು ಕಟ್ ಮಾಡಿಕೊಳ್ಳಿ. 6 ಸೆಂಟಿಮೀಟರ್ ಲಾಂಗ್ ಮತ್ತು 5 ಸೆಂಟಿಮೀಟರ್ ವೈಡ್. ಬಿಗ್ ಪೀಸ್ನ ಸೆಂಟರ್ನಲ್ಲಿ 3 ಸೆಂಟಿಮೀಟರ್ ಉದ್ದದ ಬಟನ್ ಹೋಲ್ ಪೊಸಿಷನ್ ಅನ್ನು ಮಾರ್ಕ್ ಮಾಡಿ. ಅದು ಗ್ರೈನ್ ಲೈನ್ನ ಉದ್ದಕ್ಕೆ ಮತ್ತು ಕ್ಲಾತ್ನ ರಾಂಗ್ ಸೈಡ್ನಲ್ಲಿ ಇರಬೇಕು. ಮಾರ್ಕ್ನ ಮೇಲೆ ರನ್ನಿಂಗ್ ಸ್ಟಿಚ್ ಅನ್ನು ಮಾಡಿಕೊಳ್ಳಿ. ಮಾರ್ಕ್ನ 2 ಸೈಡ್ನಲ್ಲಿ 2 ಸೆಂಟಿಮೀಟರ್ ಸ್ಟಿಚ್ಗಳನ್ನು ಎಕ್ಸ್ಟೆಂಡ್ ಮಾಡಿಕೊಳ್ಳಿ. ಇದು ಕ್ಲಾತ್ನ ರೈಟ್ ಸೈಡ್ನಲ್ಲಿ ಅಪಿಯರ್ ಆಗುತ್ತದೆ. ರೈಟ್ ಸೈಡ್ಗಳು ಜೊತೆಯಾಗಿರುವಂತೆ ಲಿಪ್ ಪೀಸ್ನ ಸೆಂಟರ್ ಅನ್ನು ಬಟನ್ ಹೋಲ್ ಮಾರ್ಕ್ನ ಮೇಲೆ ಪ್ಲೇಸ್ ಮಾಡಿ. ಬಟನ್ ಹೋಲ್ ಲೆಂತ್ ಮಾರ್ಕ್ನ ಉದ್ದಕ್ಕೂ ಲಿಪ್ ಪೀಸ್ನ ಲಾಂಗ್ ಸೈಡ್ 6 ಸೆಂಟಿಮೀಟರ್ ಇರುವಂತೆ ನೋಡಿಕೊಳ್ಳಿ. ಮಿಡಲ್ ಪೊಸಿಷನ್ ಅನ್ನು ಮೇಂಟೈನ್ ಮಾಡಿ. ಒರಿಜಿನಲ್ ಪೀಸ್ನೊಂದಿಗೆ ಲಿಪ್ ಪೀಸ್ನ 4 ಕಾರ್ನರ್ಗಳನ್ನು ಪಿನ್ ಮಾಡಿ. ಮಾರ್ಕ್ನ 2 ಎಂಡ್ಗಳಲ್ಲಿ ಲಿಪ್ ಪೀಸ್ 1.5 ಸೆಂಟಿಮೀಟರ್ ಎಕ್ಸ್ಟೆಂಡ್ ಆಗಿರುವಂತೆ ನೋಡಿಕೊಳ್ಳಿ. ಎಡ್ಜ್ನಿಂದ 0.5 ಸೆಂಟಿಮೀಟರ್ ದೂರದಲ್ಲಿ ಸುತ್ತಲೂ ಪೇಸ್ಟ್ ಮಾಡಿ. ರಾಂಗ್ ಸೈಡ್ನ ಮೇಲೆ ಬಟನ್ ಹೋಲ್ ಮಾರ್ಕ್ಗಳ 2 ಸೈಡ್ಗಳಿಂದ 3 ಮಿಲಿಮೀಟರ್ ದೂರದಲ್ಲಿ ಚಾಕ್ನೊಂದಿಗೆ 2 ಲೈನ್ ಮಾರ್ಕ್ ಮಾಡಿ. ಒಂದು ಸೈಡ್ನ ಮಿಡಲ್ನಿಂದ ಮಾರ್ಕ್ಗಳ ಮೇಲೆ ಸ್ಟಿಚ್ ಮಾಡುತ್ತಾ ಒಂದು ರೆಕ್ಟ್ಯಾಂಗಲ್ ಅನ್ನು ಮಾಡಿ. ಸ್ಟಾರ್ಟಿಂಗ್ ಪಾಯಿಂಟ್ ಮೇಲೆ ಕೆಲವು ಸ್ಟಿಚ್ಗಳನ್ನು ಓವರ್ಲ್ಯಾಪ್ ಮಾಡಿ. ಶಾರ್ಪ್ ಪಾಯಿಂಟೆಡ್ ಸಿಸರ್ಗಳಿಂದ ಬಟನ್ ಹೋಲ್ ಮಾರ್ಕ್ಗಳ ಮೇಲೆ ಲೇಯರ್ಗಳನ್ನು ಸ್ಲ್ಯಾಶ್ ಮಾಡಿ. ಪ್ರತಿ ಎಂಡ್ನಿಂದ 0.75 ಸೆಂಟಿಮೀಟರ್ ಬಿಡಿ. 4 ಕಾರ್ನರ್ಗಳನ್ನು ಡಯಾಗ್ನಲ್ ಆಗಿ ಕ್ಲಿಪ್ ಮಾಡಿ. ಲಿಪ್ ಪೀಸ್ ಅನ್ನು ಹೋಲ್ನ ಮೂಲಕ ರಾಂಗ್ ಸೈಡ್ ಟರ್ನ್ ಮಾಡಿ. ಕಾರ್ನರ್ಗಳನ್ನು ಸ್ಕ್ವೇರ್ ಮಾಡಲು ಲಿಪ್ ಪೀಸ್ನ 2 ಎಂಡ್ಗಳನ್ನು ಟೈಟ್ ಆಗಿ ಪುಲ್ ಮಾಡಿ. ಆಗ ಕಾರ್ನರ್ಗಳು ಸುಲಭವಾಗಿ ಹೊರಗೆ ಬರುತ್ತವೆ. ಲಿಪ್ ಫಾರ್ಮ್ ಆಗಲು ಲಿಪ್ ಕ್ಲಾತ್ ಅನ್ನು ಸೆಂಟರ್ ಲೈನ್ನ ಕಡೆಗೆ 3 ಮಿಲಿಮೀಟರ್ ಪುಷ್ ಮಾಡಿ. ರೈಟ್ ಸೈಡ್ನಲ್ಲಿ ಸೀಮ್ನ ಡಿಚ್ನಿಂದ ಸ್ವಲ್ಪ ದೂರದಲ್ಲಿ ಅದನ್ನು ಬಾಸ್ಟ್ ಮಾಡಿ. ಜಿಗ್ಜ್ಯಾಗ್ ಮಷಿನ್ ಬಳಸಿ ಶರ್ಟ್ ಅಥವಾ ಪ್ಯಾಂಟ್ ಬಟನ್ ಹೋಲ್ಗಳನ್ನು ಕಟ್ ಮತ್ತು ಸ್ಟಿಚ್ ಮಾಡುವುದು. 1 ಫ್ಯಾನ್ 1 ಬಾರ್ ಬಟನ್ ಹೋಲ್ನ ರೀತಿ 15 ಸೆಂಟಿಮೀಟರ್ ಬೈ 15 ಸೆಂಟಿಮೀಟರ್ ಒಂದು ಕ್ಲೋತ್ ಪೀಸ್ ಅನ್ನು ತೆಗೆದುಕೊಳ್ಳಿ. ಬಟನ್ ಹೋಲ್ನ ಸೈಜ್ 14 ಮಿಲಿಮೀಟರ್ ಲೆಂತ್ ಎಂದು ಡಿಟರ್ಮೈನ್ ಆಗಿದ್ದು ಅದರ ಎಫೆಕ್ಟಿವ್ ಲೆಂತ್ 10 ಮಿಲಿಮೀಟರ್ ಮತ್ತು ಕ್ಲೋತ್ ಮೇಲೆ ರ್ಯಾಪ್ ಡೈರೆಕ್ಷನ್ನಲ್ಲಿ ಮಾರ್ಕ್ ಮಾಡಿಕೊಳ್ಳಿ. ಮಷೀನ್ ಅನ್ನು ಸೆಟ್ ಮಾಡುವುದು. ಪ್ರೆಸರ್ ಫುಟ್ನ ಪ್ಲೇಸ್ನಲ್ಲಿ ಜಿಗ್ಜ್ಯಾಗ್ ಹೋಲಿಂಗ್ ಫುಟ್ ಅನ್ನು ಸೆಟ್ ಮಾಡಿ. ಸೆಲೆಕ್ಟರ್ನೊಂದಿಗೆ ನೀಡಲ್ ಪೊಸಿಷನ್ ಅನ್ನು ಸೆಟ್ ಮಾಡಿ. ಸ್ಟಿಚ್ ವಿಡ್ತ್ ಸೆಲೆಕ್ಟರ್ ಅನ್ನು 1.5 ಮಿಲಿಮೀಟರ್ ವಿಡ್ತ್ನಲ್ಲಿ ಸೆಟ್ ಮಾಡಿ. ಮಾರ್ಕ್ಡ್ ಪೀಸ್ ಅನ್ನು ನೀಡಲ್ನ ಕೆಳಗೆ ಪ್ಲೇಸ್ ಮಾಡಿ. ಬಟನ್ ಹೋಲ್ನ ಸೆಂಟರ್ ಮಾರ್ಕಿಂಗ್ಗೂ ಮತ್ತು ಪ್ರೆಸರ್ ಫುಟ್ನ ಸ್ಲಾಟಿಗೂ ಅಲೈನ್ ಮಾಡಿ. ಫ್ಯಾಬ್ರಿಕ್ನ ಪಾಯಿಂಟ್ ಎಗೆ ನೀಡಲ್ ಅನ್ನು ಪೊಸಿಷನ್ ಮಾಡಿ. ಫುಟ್ ಅನ್ನು ಲೋವರ್ ಮಾಡಿ ಮತ್ತು ಮಾರ್ಕಿಂಗ್ ಮೇಲೆ ಪಾಯಿಂಟ್ ಬಿ ವರೆಗೂ ಸ್ಟಿಚ್ ಮಾಡಿ. ಫ್ಯಾಬ್ರಿಕ್ನ ಪಾಯಿಂಟ್ ಬಿ ನಲ್ಲಿ ನೀಡಲ್ ಅನ್ನು ಡ್ರಾಪ್ ಮಾಡಿ. ಪಾಯಿಂಟ್ ಬಿ ಇಂದ ಸಿ ವರೆಗೆ 2 ಮಿಲಿಮೀಟರ್ ಸ್ಟಿಚ್ ಅನ್ನು ಮಾಡಿ. ರಿವರ್ಸ್ ಸ್ಟಿಚ್ಗಾಗಿ ಸ್ಟಿಚ್ ರೆಗ್ಯುಲೇಟರ್ ಅನ್ನು ಅಡ್ಜಸ್ಟ್ ಮಾಡಿ. ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ನವರೆಗೂ ಬಟನ್ ಹೋಲ್ನ ಇನ್ನೊಂದು ಸೈಡ್ ಅನ್ನು ಸ್ಟಿಚ್ ಮಾಡಿ.
ಬಾರ್ ಟ್ಯಾಕ್ಗಾಗಿ ಸ್ಟಿಚ್ ವಿಡ್ತ್ ಸೆಲೆಕ್ಟರ್ ಅನ್ನು 3.5 ಮಿಲಿಮೀಟರ್ಗೆ ಅಡ್ಜಸ್ಟ್ ಮಾಡಿ 6 ಸ್ಟಿಚ್ಗಳನ್ನು ಹಾಕಿ. ಸ್ಟ್ರೆಂಥನಿಂಗ್ಗಾಗಿ ಕೊನೆಯಲ್ಲಿ ಡಬಲ್ ಸ್ಟಿಚ್ ಅನ್ನು ಹಾಕಿ, ಅಥವಾ 2 ಸೆಂಟಿಮೀಟರ್ ಲಾಂಗ್ ಥ್ರೆಡ್ ಅನ್ನು ಬಿಟ್ಟು ಅಂಡರ್ ಸೈಡ್ನಲ್ಲಿ ನಾಟ್ ಅನ್ನು ಹಾಕಿ. ಫ್ಯಾಬ್ರಿಕ್ ಅನ್ನು ಹೊರಗೆ ತೆಗೆದು ಇನ್ನೊಂದು ಎಂಡ್ನಲ್ಲಿ ಫಿನಿಶ್ ಮಾಡಿದಂತೆಯೇ ಬಾರ್ ಟ್ಯಾಕ್ ಅನ್ನು ಫಿನಿಶ್ ಮಾಡಿ. ಕ್ಲಾತ್ ಅನ್ನು ಮಷೀನ್ನಿಂದ ರಿಮೂವ್ ಮಾಡಿ ಲೂಸ್ ಥ್ರೆಡ್ಗಳನ್ನು ಟ್ರಿಮ್ ಮಾಡಿ. ಸೀಮ್ ರಿಪರ್ ಅಥವಾ ಪಾಯಿಂಟೆಡ್ ಶಾರ್ಪ್ ಸಿಸರ್ಗಳನ್ನು ಉಪಯೋಗಿಸಿ ಸೆಂಟರ್ನಲ್ಲಿ ಸ್ಲ್ಯಾಶ್ ಮಾಡಿ. ಇದೇ ರೀತಿಯಲ್ಲಿ ಪ್ರೋಸೆಸ್ ಅನ್ನು ರಿಪೀಟ್ ಮಾಡಿ. ರೀಕ್ಯಾಪ್: ಈ ಸೆಷನ್ನಲ್ಲಿ ನಾವು ಕಲಿತಿದ್ದು 1x1 ಫ್ಯಾನ್ ಬಟನ್ ಹೋಲ್ ಅನ್ನು ಬೈ ಹ್ಯಾಂಡ್ ಪ್ರಿಪೇರ್ ಮಾಡುವುದು, ಕಾರ್ಡರ್ಡ್ ಕೀ ಹೋಲ್ ಬಟನ್ ಅನ್ನು ಬೈ ಹ್ಯಾಂಡ್ ಪ್ರಿಪೇರ್ ಮಾಡುವುದು, ಬೌಂಡ್ ಬಟನ್ ಹೋಲ್ ಅನ್ನು ಬೈ ಹ್ಯಾಂಡ್ ಪ್ರಿಪೇರ್ ಮಾಡುವುದು, ಶರ್ಟ್ ಅಥವಾ ಪ್ಯಾಂಟ್ ಬಟನ್ ಹೋಲ್ಗಳನ್ನು ಜಿಗ್ಜ್ಯಾಗ್ ಮಷೀನ್ ಬಳಸಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡುವುದು. ಈ ಸೆಷನ್ನ ಎಲ್ಲ ಕಾನ್ಸೆಪ್ಟ್ಗಳು ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತಿದ್ದೇವೆ. ಹೊಸ ಕಾನ್ಸೆಪ್ಟ್ನೊಂದಿಗೆ ಮುಂದಿನ ಸೆಷನ್ನಲ್ಲಿ ಭೇಟಿಯಾಗೋಣ. ಧನ್ಯವಾದ.